ಒಂದು ವಜ್ರ ಲೋಕದ ಅತ್ಯಂತ ಪ್ರಸಿದ್ಧ ಡೈಮಂಡ್. ಆದರೆ ಇದರ ಹಿಂದೆ ರಕ್ತ ದ್ರೋಹ ಯುದ್ಧದ ಕಥೆ ಇದೆ. ಭಾರತದಲ್ಲಿ ಸಿಕ್ಕಿದ್ದು ಈ ಕೊಹಿನೂರ್ ಡೈಮಂಡ್ ಇಂಗ್ಲೆಂಡ್ನಲ್ಲಿ ಯಾಕಿದೆ? ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ರೋಹಿತ್. ನಮ್ಮ ಭಾರತದಲ್ಲಿ ಸಿಕ್ಕಿದ್ದ ಕೊಹಿನೂರ್ ವಜ್ರ ಇಂಗ್ಲೆಂಡ್ನಲ್ಲಿ ಹಾಕಿಟ್ಟಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಹಾಗಾದ್ರೆ ಬನ್ನಿ. ಕೊಹಿನೂರ್ ಅಂದ್ರೆ ಇದರ ಅರ್ಥ ಪರ್ವತದ ಬೆಳಕು. ವಜ್ರ ನಮ್ಮ ಭಾರತದಲ್ಲಿ ಸಿಕ್ಕಿದ್ದು, ಆದರೆ ಇದನ್ನ ಇಂಗ್ಲೆಂಡ್ ನಲ್ಲಿ ಸೇಫ್ ಆಗಿಟ್ಟಿದ್ದಾರೆ. ಹಳೆಯ ಕಾಲದ ಆಂಧ್ರ ಪ್ರದೇಶದ ಗಣಿಗಳಿಂದ ಬಂದಿದೆ ಅಂತ ಇತಿಹಾಸ ಹೇಳುತ್ತದೆ. ಆದ್ರೆ ಇದು ಸಾಮಾನ್ಯ ವಜ್ರ ಅಲ್ಲ, ಇದು ರಾಜರಿಂದ ರಾಜರಿಗೆ ಹೋಗ್ತಾ ಬಂದಿತ್ತು. ಮೊದಲು ಭಾರತೀಯ ರಾಜರು, ಆಮೇಲೆ ದೆಹಲಿ ಸುಲ್ತಾನರು, ನಂತರ ಮಹಾನ್ ಮೊಘಲ ಸಾಮ್ರಾಜ್ಯದ ಶಹಜಾನ್ ಕಾಲದಲ್ಲಿ ಪ್ರೆಸ್ಕಾಕ್ ಟೌನ್ ನಲ್ಲಿ ಇಡಲಾಯಿತು. ಅಂದು ಒಂದು ಸಾಮ್ರಾಜ್ಯದ ಶಕ್ತಿಯ ಸಿಂಬಲ್ ಆಗಿತ್ತು. ಆದ್ರೆ 1739 ವರ್ಷೀಯಾದ ಕೋರ್ ರಾಜ ನಾದೇರ್ ಶಾ ಭಾರತದ ಮೇಲೆ ದಾಳಿನ ಮಾಡ್ತಾರೆ. ದೆಹಲಿ ಸಂಪೂರ್ಣವಾಗಿ ಲೂಟಿ ಆಗುತ್ತೆ. ಸಾವಿರಾರು ಜನರು ಜೀವವನ್ನು ಕಳ್ಕೊತಾರೆ. ಆ ಸಮಯದಲ್ಲಿ ಕೊಹಿನೂರ್ ವಜ್ರ ಕೂಡ ಕಳ್ಳತನ ಆಗುತ್ತೆ. ಆಗ್ಲೇ ಅದಕ್ಕೆ ಹೆಸರು ಬಂದಿದ್ದು ಕೊಹಿನೂರ್. ಕೊಹಿನೂರ್ನ ಅರ್ಥ ಮೌಂಟೇನ್ ಆಫ್ ಲೈಟ್. ಈ ವಜ್ರ ಹಲವಾರು ರಾಜ್ಯಕ್ಕೆ ಬದಲಾಯಿತು. ಅಫ್ಘಾನ್ ರಾಜರು ಕೊನೆಗೆ ಪಂಜಾಬ್ನ ಸಿಂಹ ಮಹಾರಾಜ ರಂಜಿತ್ ಸಿಂಗ್ ಅವರ ಬಳಿ ಬಂದಿತ್ತು. ಆದರೆ ಈ ಕತೆ ಇಲ್ಲಿಗೆ ಮುಗಿಲಿಲ್ಲ. ರಂಜಿತ್ ಸಿಂಗ್ ಸತ್ತ ನಂತರ ಪಂಜಾಬ್ ದುರ್ಬಲ ಆಗುತ್ತೆ. ಇದನ್ನೇ ಅವಕಾಶ ಮಾಡಿಕೊಂಡ ಬ್ರಿಟಿಷರು 1849ರಲ್ಲಿ ಪಂಜಾಬ್ ಅನ್ನು ಅನೆಕ್ಸ್ ಮಾಡ್ತಾರೆ. ಕೊಹಿನೂರ್ ವಜ್ರವನ್ನು ಕಿತ್ಕೊಂಡ್ಬಿಡ್ತಾರೆ. ಇದನ್ನ ಇಂಗ್ಲೆಂಡ್ಗೆ ಕಳಿಸಿ ಕ್ವೀನ್ ವಿಕ್ಟೋರಿಯಾಗೆ ಕೊಟ್ಟರು. ಆದ್ರೆ ಇದು ಇಂಗ್ಲೆಂಡ್ಗೆ ಹೋದ ನಂತರ ಈ ವಜ್ರವನ್ನ ಮತ್ತೆ ಕಟ್ ಮಾಡ್ತಾರೆ. ಇವಾಗ ಏನ್ ನಾವು ನೋಡ್ತಿದೀವೋ ಇದು ಒರಿಜಿನಲ್ ಕೊಹಿನೂರ್ ವಜ್ರ ಅಲ್ಲ. ಇವತ್ತು ಕೊಹಿನೂರ್ ವಜ್ರ ಎಲ್ಲಿದೆ? ಇವತ್ತು ಕೊಹಿನೂರ್ ಬ್ರಿಟಿಷ್ ಜ್ಯುವೆಲರ್ಸ್ ಭಾಗವಾಗಿದೆ. ಟವರ್ ಆಫ್ ಲಂಡನ್ ನಲ್ಲಿ ಸುರಕ್ಷಿತವಾಗಿಟ್ಟಿದ್ದಾರೆ. ಆದ್ರೆ ಇಂಡಿಯಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ 3 ದೇಶ ಹೇಳುತ್ತೆ ಇದು ನಮ್ದಂತ. ಆದ್ರೆ UK ಕೊನೆಗೆ ಈ ವಜ್ರವನ್ನ ನಮಗ್ ಕೊಡ್ಲೇ ಇಲ್ಲ. ಆದ್ರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಕೆಲವರು ಹೇಳ್ತಾರೆ ಈ ಕೊಹಿನೂರ್ ವಜ್ರಕ್ಕೆ ಶಾಪ ಇದೆ ಅಂತ. ಇದನ್ನ ಧರಿಸಿದ ರಾಜರಿಗೆ ತುಂಬಾನೇ ದುರಂತ ಆಗಿದೆ ಅಂತ ಕಥೆಗಳಿವೆ. ಆದ್ರೆ ಇದಕ್ಕೆ ಯಾವುದೇ ರೀತಿ ಹಿಸ್ಟ್ರಿ ಪ್ರೂಫ್ ಇಲ್ಲ. ಒಂದು ವಜ್ರ ಸಾವಿರಾರು ಕಥೆಗಳು. ನಿಮಗೇನ್ ಅನ್ಸುತ್ತೆ? ಈ ವಜ್ರ ನಮ್ಮ ಭಾರತಕ್ಕೆ ಬರಬೇಕಾ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.